ಸ್ನೇಹಿತರೆ, ಸ್ವಾಗತ ನಿಮ್ಮೆಲ್ಲರಿಗೂ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದಂತಹ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ. ಯಾವುದಪ್ಪ ಈ ಸ್ಥಳ ಅಂತ ನೋಡಿದ್ರೆ ಸ್ನೇಹಿತರೆ, ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂಥ ಒಂದು ದೇಗುಲ. ಹಾಗೆಯೇ ಇದು ಬೇಲೂರು ಹಳೆಬೀಡು ಅಂತ ಏನು ಹೇಳ್ತೀವಿ, ಅದಕ್ಕಿಂತ ಮುಂಚೆನೇ ಮಾಡಿರುವಂಥ ಅದ್ಭುತ ಶಿಲ್ಪಕಲೆ ಇರುವಂಥ ಒಂದು ಕಲೆ ಇರುವಂತಹ ಒಂದು ಸ್ಥಳ ಸ್ನೇಹಿತರೆ ಇದು. ಬನ್ನಿ, ಇದನ್ನು ಕಂಪ್ಲೀಟಾಗಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಇದನ್ನು ವೀಕ್ಷಣೆ ಮಾಡಿದ್ದೀರಾ ಮೋಸ್ಟ್ಲಿ ಗೊತ್ತಿರುತ್ತೆ. ಯಾರು ಇನ್ನೂ ಇದನ್ನು ನೋಡಿರಲ್ಲ, ದಯವಿಟ್ಟು ನೋಡಿ. ತುಂಬ ಚೆನ್ನಾಗಿದೆ. ಅದ್ಭುತ ಹೊಯ್ಸಳರ ಅದ್ಭುತ ಕಲೆಯನ್ನು ಹೊಂದಿರುವಂತಹ ಒಂದು ಪ್ರಸಿದ್ಧ ದೇವಸ್ಥಾನ. ಆದರೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಈ ಒಂದು ಶಿಲ್ಪಕಲೆ, ಇದರಲ್ಲಿ ಯಾವ ಯಾವ ಕಲೆ ಇದೆ, ಏನೇನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನೀವು ನೋಡಿದ್ರೆ ಇದು ಹೊಯ್ಸಳರ ಕಾಲದ ಕೆತ್ತನೆ ಆಗಿದೆ. ನನಗೆ ಹೇಳಿದಂಥ ಮಾಹಿತಿ ಪ್ರಕಾರ ಇಲ್ಲಿನ ಜನ ಇದು 1000 ವರ್ಷಗಳ ಹಳೆಯ ಒಂದು ಶಿಲ್ಪಕಲೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಆಲ್ಮೋಸ್ಟು ಬೇಲೂರು ಹಳೆಬೀಡನ್ನು ನೋಡಿರ್ತೀವಿ, ಆದರೆ ಈ ಜಾಗ ಎಲ್ಲರಿಗೂ ಗೊತ್ತಿಲ್ಲ. ಸೊ ನೋಡಿ, ಇದು ಗಣೇಶನ ಒಂದು ಇದು ಬಾಗಿಲು, ಮೊದಲನೇ ಬಾಗಿಲು. ನಾವು ಹೋಗಿ ನೋಡ್ತಿದ್ದೇವೆ, ಮೊದಲನೇ ಬಾಗಿಲಾಗಿರುತ್ತೆ ಇದು. ಇಲ್ಲಿಂದ ಸೀದಾ ಹೀಗೆ ಒಳಗಡೆ ಹೋದರೆ ತಾವು ನೋಡ್ಬೋದು, ಒಂದು ವಿಶಾಲವಾದಂತಹ ಪ್ರಾಂಗಣ ಇದೆ. ಎಷ್ಟು ಅದ್ಭುತವಾದಂತಹ ಕಲ್ಲಿನ ಕೆತ್ತನೆಗಳು ನೋಡ್ಬೋದು. ಮನೆಗಳಿದೆ ಪಕ್ಕದಲ್ಲಿ. ಇದು ಒಂದು ಊರು, ಹಳ್ಳಿ. ಇದು ತುಂಬ ಜನ ನೋಡಿಲ್ಲ ಬಿಡಿ. ಎಷ್ಟು ನೀಟಾಗಿ 4 ಗೋಪುರಗಳಿದೆ. ಕಾಂಪೌಂಡ್ ಥರ ಕಟ್ಟಿದ್ದಾರೆ ಸುತ್ತ. ಸೊ ಇದು ಒಳಗಡೆನೇ ದೇವಸ್ಥಾನ ಇರುವಂಥದ್ದು. ಇದು ಒಳಗಡೆ ಇರುವಂಥ ಕೆತ್ತನೆ. ಸೊ ಇಲ್ಲಿಂದ ನಾನು ಹಾಗೇ ಒಳಗಡೆ ಹೋದರೆ, ಸೊ ಈಗ ಬರ್ತಾ ಇದ್ದೀನಿ ಸ್ನೇಹಿತರೆ. ಒಳಗಡೆ ಏನೇನಿದೆ, ಯಾವ ಯಾವ ಕೆತ್ತನೆ ಇದೆ. ಮೊದಲು ಒಳಗಡೆ ಹೋಗೋಕ್ಕಿಂತ ಮುಂಚೆ ಇದನ್ನು ನೋಡೋಣ ಬನ್ನಿ. ಒಳಗಡೆ ಒಂದು ಸರೌಂಡಿಂಗ್ ಎಷ್ಟು ಗೋಪುರಗಳಿದೆ. ಗೋಪುರ ನೋಡ್ಬೋದು ನೋಡಿ ಸ್ನೇಹಿತರೆ, ಎಷ್ಟು ನೀಟಾಗಿ, ಎಷ್ಟು ಕಲಾತ್ಮಕವಾಗಿ, ಎಷ್ಟು ಚಾಣಕ್ಯತವಾಗಿ ಕೆತ್ತನೆ ಮಾಡಿದ್ದಾರೆ ಕಲ್ಲಲ್ಲಿ. ಸೊ ಒಂದೇ ಡಿಸೈನು, ಎಷ್ಟು ಡೈಮೆನ್ಷನ್ ಇರ್ಬೋದು, ಆ ಹೈಟ್ ಇರ್ಬೋದು, ಆ ಡೈಮೆನ್ಷನ್ಸ್ ಇರ್ಬೋದು. ಆಗಿನ ಕಾಲದಲ್ಲಿ ಮಾಡಿರೋಂಥದ್ದು ವಿಶೇಷವಾಗಿ ಹೊಯ್ಸಳರು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿರುವ ಮೊದಲನೇ ದೇವಸ್ಥಾನ ಇದು. ಸೊ ಇಲ್ಲಿ ನೋಡಿ, ಎಷ್ಟು ವಿಶೇಷವಾದಂತಹ ಕೆತ್ತನೆಗಳು. ನಾವು ಬೇಲೂರು ಹಳೆಬೀಡಲು ನೋಡಿರ್ತೀವಿ, ಬಟ್ ಇಲ್ಲೂ ಅದಕ್ಕಿಂತ ತುಂಬ ಚೆನ್ನಾಗಿ ಕಲಾತ್ಮಕವಾಗಿದೆ ಕಲ್ಲಿನ ಶಿಲೆಗಳು. ಇದನ್ನ ನಿಮಗೆ ತೋರಿಸ್ತಾ ಇರೋದು ಹೊರಗಡೆ ಪ್ಲೇಸ್ ಇದು. ಔಟ್ಸೈಡು ಅಂದರೆ ಸುತ್ತ, ದೇವಸ್ಥಾನದ ಸುತ್ತ ಅಂತ ಏನು ಹೇಳ್ತೀನಿ ಅಲ್ಲಿ. ಸೊ ಹೀಗೇ ನೋಡ್ತಾ ಹೋದರೆ ನಾವು ಮುಂದೆ ಬರ್ತಾ ಹೋದರೆ ಸ್ನೇಹಿತರೆ, ಹೀಗೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇದೂ ಸಹ ಅದ್ಭುತವಾದ ಕೆತ್ತನೆ. ಇದು ನಾನು ದೇವಸ್ಥಾನದ ಹಿಂಬದಿಗೆ ಹೋದರೆ ಇದು ಗೋಪುರಗಳು. ನಾವು ನೋಡಿದ್ರೆ ಎಡದ ಕಡೆ ಹೋಗಿ ನೋಡಿದ್ರೆ ಒಂದು ಕೆರೆ ಇದೆ. ಅಂದರೆ ಮೋಸ್ಟ್ಲಿ ಆಗಿನ ಕಾಲದಲ್ಲಿ ಇವರು ಬಳಸ್ತಿದ್ದಂತಹ ನೀರು ಎಲ್ಲ ಇಲ್ಲೇ ಸಿಗ್ತಿತ್ತು ಅನಿಸುತ್ತೆ. ಈ ಕೆರೆ ನೋಡಿ ಹಿಂದೆ ಇದೆ ಇದು. ಹಾಗೆಯೇ ಸ್ಟ್ರೈಟ್ ಹೋಗ್ತಾ ಇದ್ದರೆ, ಗೋಪುರಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದರೆ ನೋಡಿ, ಕಲೆ ಅನ್ನೋದು ಯಾರ ಸೊತ್ತು ಅಲ್ಲ. ಹೀಗೆ ನಾವು ಈಗ ದೇವಸ್ಥಾನ ಸುತ್ತ ಮುಗಿಸ್ತಾ ಹೋದರೆ ನೀವು ನೋಡ್ಬೋದು, ಗೋಪುರಗಳು ಎಷ್ಟು ಒಂದೇ ರೀತಿಯಾಗಿ, ಎಷ್ಟು ಅದ್ಭುತವಾಗಿ ಆ ನೆಲದ ಮೇಲೇ ಹೆಂಗೆ ಸ್ಥಾಪನೆ ಮಾಡಿದ್ದಾರೆ. ಆ ಬಿಲ್ಡಿಂಗು, ಅದು ಕಟ್ಟಿರೋ ರೀತಿ, ಸ್ಟೆಪ್ಗಳಿರ್ಬೋದು, ಅಸಾಮಾನ್ಯ ಅಂತಲೇ ಹೇಳ್ಬೋದು. ಆಗಿನ ಕಾಲಕ್ಕೆ
ಈಗೆಲ್ಲ ನಮಗೆ ಟೆಕ್ನಾಲಜಿ ಇರ್ಬೋದು, ಮೆಷಿನರೀಸ್ ಇರುತ್ತೆ. ಇದೆಲ್ಲ ಅದ್ಭುತ ಕಲೆ, ಕೈಯಲ್ಲೇ ಮಾಡಿರುವಂಥ ಒಂದು ಕಲೆಗಳಿವು. ನಾವು ಬೇಸ್ಮೆಂಟ್ ನೋಡ್ಬೋದು ನೋಡಿ, ಎಷ್ಟು ಗ್ಯಾಪು, ಆ ಹೇರ್ ಗ್ಯಾಪ್ ಇರ್ಬೋದು, ಟೆಕ್ನಾಲಜಿ ನೋಡಿ ಎಷ್ಟು ಸುಂದರವಾಗಿ ಸಹ ಮಾಡಿದ್ದಾರೆ ಅಂತ. ಇದೆಲ್ಲ ನೀವು ನೋಡ್ತಿರೋದು ಹೊರಗಡೆಯ ಭಾಗ. ಇನ್ನೂ ನಾನು ಒಳಗಡೆ ಹೋಗಿಲ್ಲ, ಒಳಗಡೆ ಹೋಗ್ತೀನಿ. ನೋಡ್ಬೋದು ಹೊಯ್ಸಳರ ಒಂದು ಚಿಹ್ನೆ ಅಂತೇನು ಹೇಳ್ತೀವಿ, ಸಿಂಹ, ಹೊಯ್ಸಳ. ಹಾಗೆ ರಾಜ ಒಂದು ಹುಲಿನ ಅದು ಅದನ್ನು ಸಂಹಾರ ಮಾಡಿರ್ತಾನೆ ಅಂತ ಒಂದು ಚರಿತ್ರೆ ಇದೆ. ಆಗ ಅವ್ರ ಗುರುಗಳು ಹೇಳಿರ್ತಾರೆ ಹೊಯ್ಸಳ ಅಂತ. ಆ ಒಂದು ಹೆಸರೇನೆ ಅವರ ಒಂದು ಸಾಮ್ರಾಜ್ಯಕ್ಕೆ ಇಟ್ಟಿರ್ತಾರೆ ಹೊಯ್ಸಳರು. ಮುಖ್ಯವಾಗಿ ಅವ್ರನ್ನು ಆಡಿರೋಂಥ ಜಾಗ ಈ ಹಾಸನ, ಬೇಲೂರು, ಹಳೇಬೀಡು, ಹಾಗೆಯೇ ಸ್ವಲ್ಪ ಹಿಂಗೆ ಈ ಕಡೆ ಮೈಸೂರು ಭಾಗ ಅರ್ಧ, ಇದೆಲ್ಲ ಕಡೆ ಅವರ ಆಳ್ವಿಕೆ ಭಾಳ ಇತ್ತು. ಚಿಕ್ಕಮಂಗ್ಳೂರು ಇರ್ಬೋದು, ದಕ್ಷಿಣ. ಇದು ಇನ್ನೂ ಒಂದು ಗೋಪುರ. ನಾನೀಗ ಒಂದು ಸುತ್ತು ಬಂದಿದ್ದೀನಿ, ಒಂದು ಸುತ್ತಲ್ಲಿ ನೀವು ನೋಡ್ತಾ ಇದ್ದೀರಾ. ಈಗ ನಾನು ಒಳಗಡೆ ಹೋಗ್ತೀನಿ. ಒಳಗಡೆ ನೋಡಿ ಯಾವ್ಯಾವ ಒಂದು ಗೋಪುರಗಳಲ್ಲಿ ನೋಡಿ ಎಷ್ಟು ಕಲೆ ನೋಡಿ. ಒಳಗಡೆ ಹೋದರೆ ಸ್ನೇಹಿತರೆ, ಮುಖ್ಯವಾಗಿ ಯಾವ ದೇವರ ವಿಗ್ರಹಗಳಿದೆ. ಕಲ್ಲು ನೋಡಿ, ಕಲ್ಲಲ್ಲೇ ಕೆತ್ತನೆ, ಕಲ್ಲು ಎಷ್ಟು ಅಗಾಧವಾದಂತಹ ಬಂಡೆಗಳು. ಇಲ್ಲಿ ನಾವು ನೋಡಿದ್ರೆ ಒಂದು ವಿಶೇಷತೆ ಏನು ನೋಡ್ಬೋದು ಅಂದರೆ ಸ್ನೇಹಿತರೆ, ಇಲ್ಲಿ ದುರ್ಗಾ ಮಾತೆ ಒಂದು ಟೆಂಪಲ್ ಇದೆ ಇಲ್ಲಿ ಒಳಗಡೆ. ನೋಡಿ ಇಲ್ಲಿ ಕಲೆ ನೋಡಿ, ಇದು ಮೇಲೆ ಟಾಪಲ್ಲಿ ನಾವು ನಮ್ಮ ಒಂದು ಮೇಲ್ಛಾವಣಿ ಅಂತ ಏನು ಹೇಳ್ತೀವಿ, ಅಲ್ಲೆಲ್ಲ ಅವ್ರದ್ದು ಎಷ್ಟು ಕೆತ್ತನೆ ನೋಡಿ ಸ್ನೇಹಿತರೆ. ಆ ದುರ್ಗಾ ಮಾತೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಬೇತಾಳನ ವಿಗ್ರಹಗಳಿದೆ ಅಕ್ಕಪಕ್ಕ. ಆ ದುರ್ಗಾ ಮಾತೆ ದೇವಿಯ ಬಾಗಿಲಲ್ಲಿ ಬೇತಾಳಗಳನ್ನು ನೀವು ನೋಡ್ಬೋದು. ಬೇತಾಳದ ಕೆತ್ತನೆಗಳಿದೆ. ನಾವು ಅಂದಿನ ಕಾಲದ ಕಥೆಗಳಲ್ಲಿ ನೋಡ್ತೀವಿ, ಬೇತಾಳ ಅನ್ನೋ ಒಂದು ಕ್ಯಾರೆಕ್ಟರ್ ಬಂದಿದೆ, ಅದನ್ನು ನೀವು ನೋಡ್ಬೋದು. ಇದು ತಾಯಿ ದುರ್ಗೆಯ ಒಂದು ಐಡಲ್ ಅಂದರೆ ವಿಗ್ರಹ. ಸೊ ಇಲ್ಲಿ ಮತ್ತೊಂದು ಎಡಬದಿಯಲ್ಲಿ ನೀವು ಬೇತಾಳನ್ನು ನೋಡ್ಬೋದು. ಇದೊಂದು ವಿಶೇಷತೆ, ನಾನೆಲ್ಲೂ ನೋಡಿರಲಿಲ್ಲ. ಇಲ್ಲಿ ನೀವು ನೋಡ್ಬೋದು, ಈ ಒಂದು ದೇವಸ್ಥಾನದಲ್ಲಿ, ಈ ಒಂದು ಹೊಯ್ಸಳರ ಕೆತ್ತನೆಯಲ್ಲಿ ನಾವು ಬೇತಾಳದ ಒಂದು ಶಿಲ್ಪಕಲೆನ ನಾನಂತೂ ನೋಡಿರಲಿಲ್ಲ. ಇಲ್ಲಿ ಒಂದು ಜಾಗಕ್ಕೆ ನಾನು ವಿಸಿಟ್ ಮಾಡಿದಾಗ ನೋಡ್ತಾ ಇದ್ದೀನಿ. ನಾವು ಹೀಗೆ ಬಂದರೆ ಒಳಗಡೆನೆ ಇಲ್ಲಿ ಪ್ರಸಿದ್ಧ ಇರುವಂಥದ್ದು ಲಕ್ಷ್ಮೀ ದೇವಿ. ಈ ಒಂದು ಲಕ್ಷ್ಮೀ ಟೆಂಪಲ್ ಅಂತಲೇ ಹೇಳ್ತಾರೆ ಇದಕ್ಕೆ. ಸೊ ಒಳಗಡೆನೆ ಮತ್ತೆ ಹಿಂಗೆ ರೈಟ್ ಸೈಡಿಗೆ ಮೂವ್ ಆದರೆ ನೋಡಿ ಎಲ್ಲ ಅದ್ಭುತ ಕಲೆಗಳು ಎಲ್ಲ ಟಾಪಲ್ಲಿ. ಆ ಒಂದು ಮೌಂಟಿಂಗ್ಸ್ ಇರ್ಬೋದು, ಆ ಕಲ್ಲಿನ ಮೌಂಟಿಂಗ್ ಮಾಡಿರ್ದಿರ್ಬೋದು, ಅದು ಕೆತ್ತನೆ ಇರ್ಬೋದು. ಇಲ್ಲಿ ನೀವು ನೋಡಿದ್ರೆ ತಾಯಿ ಲಕ್ಷ್ಮಿಯ ವಿಗ್ರಹ ಇರುತ್ತೆ. ಇಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತಂತೆ. ಈ ಟೈಮಲ್ಲಿ ಇರಲಿಲ್ಲ ಯಾರು ಪೂಜೆ ಮಾಡೋದಕ್ಕೆ. ತಾಯಿ ಲಕ್ಷ್ಮಿ ಇದು ಫೇಮಸ್ಸು. ಸೊ ಮುಂದೆ ಬಂದರೆ ನಿಮಗೆ ಇದೆಲ್ಲ ಕೆತ್ತನೆಗಳನ್ನ ನೀವು ನೋಡ್ಬೋದು. ಇಲ್ಲಿ ಇದು ಕಾಲಭೈರವೇಶ್ವರ ದೇವರ ವಿಗ್ರಹ. ಇಲ್ಲೂ ನೀವು ನೋಡ್ಬೋದು ಎಷ್ಟು ಸುಂದರವಾದಂಥ ಕೆತ್ತನೆಗಳು ಕಲ್ಲಲ್ಲೇ ಮಾಡಿರೋದು ನೋಡಿ. ಇಲ್ಲಿ ಇದು ಒಂದೊಂದು ಚರಿತ್ರೆ ಹೇಳುತ್ತೆ, ಬಟ್ ಅದ್ರ ಬಗ್ಗೆ ನಾನು ಸಹ ತಿಳ್ಕೋಬೇಕು. ಸೊ ಕಾಲಭೈರೇಶ್ವರ ದೇವಸ್ಥಾನದ ಟೆಂಪಲ್ ಅದು ವಿಗ್ರಹ ನೋಡಿದ ಮೇಲೆ ನೋಡಿ ಅಲ್ಲಿ ಯಾವುದ್ಯಾವುದು ರೀತಿಯಾದಂಥ ಕೆತ್ತನೆಗಳಿದೆ. ಸೊ ಇಲ್ಲಿ ಬಂದರೆ ಈಶ್ವರನ ಲಿಂಗವನ್ನು ನಾವು ನೋಡ್ಬೋದು ಮುಂದೆ ಬಂದರೆ. ಸೊ ಇದು ಭಾಳ ಚೆನ್ನಾಗಿದೆ, ವಿಸಿಟ್ ಮಾಡೋಕ್ಕೆ ಇಷ್ಟ ಇದ್ದವರು ನೋಡ್ಬೋದು. ಇದು ನಾನು ಹೋಗಿ ವಿಸಿಟ್ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋನ
ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನ್ ಇದೆ. ಸೊ ಊರಿದು ಹಳ್ಳಿ, ಅದರ ಹೆಸರು ಬಂದು ದೊಡ್ಡ ಗದವಳ್ಳಿ ಅಂತ. ಇದು ಹಾಸನದ ಹತ್ರ ಇರೋದು. ಇಷ್ಟ ಇದ್ದವರು ನೋಡ್ಬೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮಸ್ಕಾರ. ಇದೇ ರೀತಿ ಬೇರೆ ವೀಡಿಯೋನ ನಿಮಗೆ ತೋರಿಸ್ತಾ ಇರ್ತೀನಿ. ನಮಸ್ಕಾರ.